ಗಲಾಟೆ ಆಗಿದೆ ವೀರಾಗಿ ಅವರು ಗಣೇಶನ ವಿಸರ್ಜನೆ ಮಾಡೋರು ಬಂದು ಮನೆ ಸೇರ್ತಾರೆ ನಡೆದೋದ್ರೆ ಯಾರಿಗೂ ದೋಷ ಕೊಡೋದು ಸ್ಪರ್ಧೆ ಅರೆಸ್ಟ್ ಮಾಡ್ತಾರೆ ಮೇಲಧಿಕಾರಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇವರು ಬಿಡಿಸೋದಕ್ಕೆ ಏನ್ಬೇಕು ಎರಡು ಕಡೆಗೂ ಸುರೇಶ್ ಮಾಡಿ ಹೇಳಿದ್ದೀವಿ ಕ್ಲಿಯರ್ ಮಾಡಿಸ್ತೀವಿ ನೀವು ಯಾರೋ ಆತಂಕ ಹಂಚ್ಕೊಳ್ಳೋದು ಮಾಡುವಾಗ ಜೈಲಿಂದ ಬಿಡಿಸ್ತೀವಿ ಮುಂದಕ್ಕೆ ಹೇಳಿ ಊರಿನಲ್ಲಿ ಯಾರು ಬಿಟ್ಟವರು ಬರೋಕ್ಕೆ ಹೇಳಿ ನಾನು ಜವಾಬ್ದಾರಿ ನಾನು ಎಲ್ಲೇ ಇದ್ದರೂ ಯಾರಾದ್ರು ಒಬ್ಬರು ನಮ್ಮ ಫರ್ದರ್ ಅರೆಸ್ಟ್ ಮಾಡಿದ್ರೆ ನಾನೇ ಬಂದು ಸ್ಟೇಷನ್ಗೆ ಸೇರ್ತೀನಿ ಧೈರ್ಯವಾಗಿ ಹೇಳ್ಬಿಡಿ ಎಲ್ಲರೂ ಯಾವ ರಾಜಕೀಯ ಇಲ್ಲ ಯಾರ ಬಗ್ಗೆ ಟೀಕೆನೂ ಬೇಡ ಏನೋ ಬೇಡ ಏನು ಮಾಡಬೇಕು ಏನು ಬೇಕೋ ನಾವೆಲ್ಲ ಒಂದು ನೆಮ್ಮದಿನ ಪಕ್ಷಕ್ಕೆ ಏನು ಬೇಕೋ ಹೇಳ್ಕೊಡ್ತೀವಿ ಅದು ಹೇಳೋದು ಗೊತ್ತಾಯ್ತು ಎಲ್ಲರಿಗೂ ಹೇಳಿ ಭಯ ಬಿಡೋದು ಬರೀ ಯಾರು ಟಚ್ ಮಾಡೋದಿಲ್ಲ ಯಾರು ಹೆಚ್ಚು ಕಡಿಮೆ ತಂದಿದ್ದೀವಿ ಅವತ್ತು ವಿಸರ್ಜನೆ ಮಾಡೋದ್ರಿಂದ ಮೆರವಣಿಗೆ ಹೋಯ್ತಲ್ಲ ಅದರಲ್ಲಿ JDS ನ ಪಾತ್ರ ಇದೆಯಾ ಯಾರು ಕುಂಭ ಕೊಟ್ಟವರು ನೀವುಗಳೇ ಅವತ್ತು ರಾತ್ರಿ ಓಲ್ಡೇ ಒಂದು ರಾತ್ರಿ ಎಲ್ಲ ತೋರಿಸಿದೆ ಅದಕ್ಕೆ JDS ನ ಬೆಂಕಿ ಹೆಚ್ಚಿ ಅಂತ ಹೇಳಿ ಯಾತಿಕ ಘಟನೆ ಆಯಿತು ಯಾತಿಗೆ ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಇಲ್ಲಿಂದ ಡ್ಯೂಟಿಗೆ ಅಂತೇಳಿ ಯಾಕೆ ಕಳಿಸಿದ್ರು ನೀವುಗಳೇ ಮಾಡಿದ್ದೀರಿ ಮಾಧ್ಯಮದಲ್ಲಿ ಎಲ್ಲ ವಿಷಯಗಳನ್ನ ರಾಜಕಾರಣ ಮಾಡಿರೋರು ಯಾರು ಅವತ್ತು ಬಂದಾಗಲೂ ಸಹ ನಾನು ರಾಜಕೀಯ ಮಾಡೋದನ್ನ ಯಾರ ಬಗ್ಗೆ ಏನಾದರೂ ಅಪಹತ್ಯೆ ಮಾಡಿದ್ದೀನ ಗೃಹ ಸಚಿವರ ವೈಫಲ್ಯದ ಬಗ್ಗೆ ಹೇಳಿದ್ದೇನೆ ಎರಡೂ ಸಮಾಜಗಳ ಬಗ್ಗೆ ಅಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎರಡೂ ಸಮಾಜಗಳಿಗೂ ಆರ್ಥಿಕ ನೆರವು ಕೊಟ್ಟಿದ್ದೇನೆ ಮತ್ತು ಬೆಂಕಿ ಹಚ್ಚಿ ಕೆಲಸ ಮಾಡೋದನ್ನ ನೆಮ್ಮದಿಯಿಂದಿರಿ ಅಂತಕ್ಕಂಥದ್ದು ಹೇಳೋದು ಈಗಲೂ ಸಹ ಈ ಊರಿನಲ್ಲಿರ್ತಕ್ಕಂಥ ಗಾಬರಿ ನೆನ್ನೆ ಟಿ ವಿಲಿ ನೋಡಿದೆ ನಿಮ್ಮ ಒಂದು ವರದಿಗಳ ಮೇಲೆ ಆ ಕುಟುಂಬಗಳ ಒಂದು ಸಾಂತ್ವನ ಹೇಳಬೇಕಲ್ಲ ಧೈರ್ಯ ತುಂಬಬೇಕಲ್ಲ ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ್ದೀನಿ ನಾನು ಆ ಕುಟುಂಬಗಳ ದಿನ ಊಟ ಮಾಡಬೇಕಾದ್ರೆ ಕಣ್ಣಲ್ಲಿ ಏನಾಗ್ತಾರೆ ಜನ್ಮ ಕೊಟ್ಟಂಥ ತಾಯಿ ಅವ್ರ ಮಗ ಜೈಲಲ್ಲಿದ್ದರೆ ನನ್ನ ಮಗ ಜೈಲಲ್ಲಿದ್ದಾರೆ ನಾನು ಏನು ಊಟ ಮಾಡಲಿ ಅಂತ ಆ ನೋವಿನಲ್ಲಿದ್ದಾರೆ ಅದನ್ನು ನೋವಿನಲ್ಲಿರ್ತಕ್ಕಂಥವ್ರನ್ನು ಸಾಂತ್ವನ ಮಾಡ್ಲಿಕ್ಕೆ ನಾನು ಬಂದರೆ ಅದು ರಾಜಕೀಯ ಅಂತ ನೀವು ಹೇಳೋದಾದರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದ ಅವಶ್ಯಕತೆ ಇದೊಂದು ಕಡೆ ಸಚಿವರೇ ಒಪ್ಕೊಂಡಿದ್ದಾರೆ ಅಮಾಯಕರಲ್ಲೇ ಯಾರ್ಯಾರು ಏನೇನು ಪ್ರತಿಕ್ರಿಯೆ ಯಾವುದಕ್ಕೆ ಚರ್ಚೆ ಮಾಡಿಲ್ಲ ಆದರೆ ಒಂದು ಸರ್ಕಾರ ಕೇಳಿದ್ರೆ ಅದೆಂಥದ್ದು ಶೋಭಾ ಕರಂದ್ಲಾಜೆ ಅವರ ಮೇಲೆ ಒಂದು FIR ಹಾಕಿದ್ದಾರೆ ಅಶೋಕ್ ಮೇಲೆ ಎಲ್ಲ ಅದನ್ನು ನೋಡಿದ್ರೆ ಇದೇನು ಸರ್ಕಾರ ನಡೀತದೆ ಏನು ಹೇಳ್ತಾರೆ ಒಬ್ಬ ಗುಪ್ತ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಪೊಲೀಸ್ FIR ಇರ್ತಕ್ಕಂಥದ್ದು ನನ್ನನ್ನು ಡೆಪ್ಯೂಟ್ ಮಾಡಿದ್ರು ಯಾವುದಾದ್ರೂ ಒಂದು ಗಲಭೆಗಳು ಮಗದೊಂದು ಆಗ್ತಕ್ಕಂಥದ್ದಿದ್ದರೆ ಮಾಹಿತಿ ಕೊಡ್ತಕ್ಕಂಥದ್ದಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ ಇದೆಲ್ಲ ಹೇಳಿ ಆಗಿದ್ದರೆ ಅವನನ್ನು ಇಲ್ಲಿ ನಾಗಮಂಗಲದಲ್ಲಿ ಇಲ್ಲ ಮತ್ತಿನ್ನೆಲ್ಲೂ ಅಂಥ ಅಧಿಕಾರಿಗಳನ್ನು ಅಂಥ ಒಂದು ಪೊಲೀಸ್ ಪದೆಗಳನ್ನು ಗುಪ್ತಚರ ಇಲಾಖೆಯ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ರೆ ಇಲ್ಲಿ ನಾಗಮಂಗಲದಲ್ಲಿ ಆಯ್ತಲ್ಲ ಅವತ್ತು ರಾತ್ರಿ ಗುಪ್ತಚರ ಇಲಾಖೆಯವರಿದ್ದರೂ ಸಹ ಯಾಕೆ ಬೆಂಕಿ ಇಟ್ಟರು ಯಾರು ವೈಫಲ್ಯ ಆದರು ಈಗ ಶೋಭಾ ಕರಂದ್ಲಾಜೆ ಅವ್ರ ಹೇಳಿಕೆ ಮೇಲೆ ಅದೇಂಥದ್ದು ಭಾಳ ದೊಡ್ಡ ಗೊಂಬೆ ಹೇಳಿಸಿ ಗಲಭೆ ಮಾಡಲಿಕ್ಕೆ ಅವರು ಸುಳ್ಳು ಅದೇನೋ ಪೋಸ್ಟ್ ಮಾಡಿದ್ದಾರೆ ಅಂತ ಇದು ಈಗ ಕೇಸ್ ಬುಕ್ ಮಾಡಿದ್ದೀರಲ್ಲ ಆ FIR ಓದಿ ನೀವು ಕುತ್ಕೊಂಡು ನಗ್ತಾರೆ ಯಾರಾದರೂ ಆ FIRಗಳು ನೋಡಿದ್ರೆ ಇದೇನು ಸರ್ಕಾರ ಅಂತ ಕರೀತೀರಿ ಹಾಗಿದ್ರೆ ನೀವು ಯಾರು ಮಾತಾಡೋಂಗೇ ಇಲ್ಲ ಇನ್ನು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ ಈ ಪರಿಸ್ಥಿತಿಯಲ್ಲಿ ಈ ರೀತಿಯ FIRಗಳನ್ನ ಹೇಳ್ಕೊಂಡು ವಿರೋಧ ಪಕ್ಷದವ್ರ ಮೇಲೆ ಇದೇನು ಯಾವ ಒಂದು ಸಿಸ್ಟಮ್ ತರಬೇಕು ಅಂತ ಹೊರಟಿದೆ ಸರ್. ಈಗ ಇವತ್ತು ನಿಮ್ಮ ವಿರುದ್ಧ ನಾಗಮಂಗಲದ ಇಷ್ಟು ಡೈವರ್ಷನ್ ಆಗಲ್ಲ ಬೇಡ, ನಾನೇನು ಹೋಗಲ್ಲ, ಇಲ್ಲೇ ಇರ್ತೀನಿ. ನಾಳೆ ಮೈಸೂರಿನಲ್ಲಿ ಸಭೆಗೆ ಬರ್ತೀನಿ, ಅಲ್ಲಿ ಡೀಟೇಲ್ ಚರ್ಚೆ ಮಾಡಿ.